ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ. ಅಖಿಲ ಸವಿರುಚಿಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎಣ್ಣೆ ಬದನೆಕಾಯಿ ಸಾರು ಹೇಗೆ ಮಾಡೋದು ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ. ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಬಂದು ನಾನಿಲ್ಲಿ 2 ಮೀಡಿಯಮ್ ಸೈಜಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಬೆಳ್ಳುಳ್ಳಿ 2 ಗಡ್ಡೆ ತೊಗೊಂಡಿದ್ದೀನಿ, ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಶುಂಠಿಗಿಂತ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಒಂದು ದೊಡ್ಡದಾದಂಥ ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ. ನೀವು ಫಾರಮ್ ಟೊಮೊಟೊ ಇದೆ 2 ತೊಗೊಳ್ಳಿ. ಕೊಬ್ಬರಿ ಒಂದು ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಮತ್ತು ಕಡಲೆಬೀಜ 2 ಹಿಡಿ ಆಗೋಷ್ಟು ಕಡಲೆಬೀಜ ತೊಗೊಂಡಿದ್ದೀನಿ. ಮತ್ತು 2 ಸ್ಪೂನಷ್ಟು, ಟೀ ಸ್ಪೂನಷ್ಟು, 1.5-2 ಟೀ ಸ್ಪೂನಷ್ಟು ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ನಾನಿಲ್ಲಿ ಪರ್ಪಲ್ಲು ಮತ್ತು ವೈಟ್ ಕಲರ್ ಮಿಕ್ಸ್ ಆಗಿರೋಂಥ ವೈಟ್ ಬದನೆಕಾಯಿ ತೊಗೊತಾ ಇದ್ದೀನಿ. ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು, ಏಕೆಂದರೆ ಬದನೆಕಾಯಿ ಕಟ್ ಮಾಡಿದಾಗ ಕಪ್ಪಗಾಗ್ಬಿಡುತ್ತೆ ಬೇಗ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು 4 ಇಲ್ಲ ಅಂದರೆ 6 ವೋಲ್ಟ್ ಈ ಥರ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಹಾಕ್ಕೊಬೇಕಾದ್ರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹುಳಗಳ ಇದ್ದಾವ ಇಲ್ಲ ಅಂತ ಅಂದ್ಕೊಂಡು. ಮತ್ತು ಬದನೆಕಾಯಿ ತುಂಬ ಎಳೆ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಈ ಎಣ್ಣೆ ಬದನೆಕಾಯಿ ಸಾಂಬಾರಿಗೆ. ಈ ಥರ ಎಲ್ಲ ಕಟ್ ಮಾಡ್ಕೊಂಡು ನೀರಿಗೆ ಹಾಕ್ಕೊಂಡು ಇಟ್ಕೊತಾ ಇದ್ದೀನಿ. ಬನ್ನಿ ಇವಾಗ ನೆಕ್ಸ್ಟು ಸ್ಟವ್ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾವೇನು ಕಡಲೆ ಬೀಜ ತೊಗೊಂಡಿದ್ವೋ ಆ ಕಡಲೆ ಬೀಜನ ಉದ್ಕೊತಾ ಇದ್ದೀನಿ. ಸಣ್ಣ ಮೀಡಿಯಮ್ ಉರಿಯಲ್ಲಿ ಚೆನ್ನಾಗಿ ಉದ್ಕೋಬೇಕು. ಮೇಲೆ ಏನು ಸಿಪ್ಪೆ ಇದೆಯೋ ಆ ಸಿಪ್ಪೆ ಎಲ್ಲ ಎದ್ದೊಳೋ ಥರ ಚೆನ್ನಾಗಿ ನಿಧಾನ ಸಣ್ಣ ಉರಿಯಲ್ಲಿ ಉದ್ಕೋಬೇಕಿಲ್ಲ ಅಂದರೆ ಮೇಲೆ ಬೇಗ ಸೀದೋಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಅದಕ್ಕೋಸ್ಕರ ಮೀಡಿಯಮ್ ಉರಿಯಲ್ಲಿ ನಿಧಾನಕ್ಕೆ ಉದ್ಕೋಬೇಕು ಅದನ್ನ. ಇದಾಗಿದೆ. ಅದಾದಮೇಲೆ ಕೊಬ್ಬರಿ ಕೂಡ 1-2 ನಿಮಿಷ ಉದ್ಕೊತಾ ಇದ್ದೀನಿ ನಾನು. ಆ ಕೊಬ್ಬರಿನ ಒಂಚೂರು ಉದ್ಕೊಂಡು 1-2 ನಿಮಿಷ ಉದ್ಕೊಂಡಾದ್ಮೇಲೆ ಮೀಡಿಯಮ್ ಉರಿಯಲ್ಲಿ ನಾವೇನು ಬಿಳಿ ಎಳ್ಳು ತೊಗೊಂಡಿದ್ವಿ ಆ ಬಿಳಿ ಎಳ್ಳನ್ನ ಕೂಡ ಚೆನ್ನಾಗಿ ಉದ್ಕೋಬೇಕು. ಅದು ಉದ್ಕೊಂಡು 2 ಮಿಕ್ಸ್ ಮಾಡ್ತಾಯಿದ್ದೀನಿ. 2 ಮಿಕ್ಸ್ ಮಾಡ್ಕೊಂಡು ಉದ್ದಾದ್ಮೇಲೆ ಅದು ಕೂಡ ತೆಗೆದಿಟ್ಕೊತಾಯಿದ್ದೀನಿ. ತೆಗೆದಿಟ್ಕೊಂಡು ಇದೇ ಪ್ಯಾನ್ಗೆ ಸ್ವಲ್ಪ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದಮೇಲೆ ಏನು ಹಚ್ಚಿಟ್ಟಿದ್ದೀನೋ ಈರುಳ್ಳಿನ ಆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಚೆನ್ನಾಗಿ ಉದ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಮೀಡಿಯಮ್ ಫ್ಲೇವರಲ್ಲಿ ಉದ್ಕೊಬೇಕು. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಹೊಸ್ದಾಗಿ ನೋಡ್ತೀವಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇಲ್ಲಿ ನಾನು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಸ್ವಲ್ಪ ಇದ್ದರೆ ಜಾಸ್ತಿನೇ ಹಾಕ್ಕೊಳ್ಳಿ. ಒಂದು 2-3 ಕಡ್ಡಿ ಹಸಿ ಕರ್ಬೇವಿನ ಸೊಪ್ಪು ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ನಂದು ಚಿಕ್ಕದಾದಂಥ ಗಿಡ ಇದೆ, ಅದರಲ್ಲೇ ಒಂದು 2 ಕಡ್ಡಿ ಹಾಕಿದ್ದೀನಿ ಅಷ್ಟೇ. ಓಕೆ, ಅದಕ್ಕೆ ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೊಟೊ ಎಲ್ಲ ಮೆತ್ತಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲೇ ಉದ್ಕೋಬೇಕು. ದೊಡ್ಡ ಫ್ಲೇಮ್ ಆದರೆ ಬೇಗ ಕಪ್ಪಗಾಗ್ಬಿಡುತ್ತೆ, ತಳ ಕೂಡ ಎದ್ದು ಬಿಡುತ್ತೆ. ನಿಧಾನಕ್ಕೆ ಚೆನ್ನಾಗಿ ಉದ್ಕೋಬೇಕು. ಇವಾಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಧನಿಯಾ ಪುಡಿ ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಂದು ಚಿಕ್ಕ ಸ್ಪೂನ್ ಆದ್ದರಿಂದ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ ಅಷ್ಟೇ. 2 ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಮನೇಲಿ ಮಾಡಿರೋಂಥ ಖಾರದ ಪುಡಿಯೇ. ನೀವು ಯಾವುದು ತೊಗೊಂಬರ್ತೀವಿ ಅದ್ರ ಮೇಲೆ ಡಿಪೆಂಡ್. ಖಾರ ಯಾವ ಥರ ಇದೆಯೋ ನಿಮ್ಮ ಖಾರದ ಪುಡಿ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇದು ನಾನು ಹಾಕ್ಕೊತಾ ಇರೋದು ಗರಂ ಮಸಾಲೆ ಪುಡಿ. ನಾನು ಯಾವುದೇ ಚಕ್ಕೆ ಲವಂಗ ಹಾಕಿಲ್ಲ, ಅದಕ್ಕೋಸ್ಕರ ಗರಂ ಮಸಾಲೆ ಪುಡಿ ನಾನು ಅಂಗಡಿಯಿಂದ ತೊಗೊಂಬಂದಿರೋಂಥ ಪ್ಯಾಕೆಟು, ಅದನ್ನೇ 1 ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇಟ್ಕೊತಾ ಇದ್ದೀನಿ. ಈಗ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ನಾನು ಆಲ್ರೆಡಿ ಕೊಬ್ಬರಿನ ಮತ್ತು ಬಿಳಿ ಎಳ್ಳು ಕೂಡ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಕಡಲೆ ಬೀಜನೂ ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನೋಡಿ ಇವಾಗ ಪೌಡ್ರ್ ಆಗಿದೆ. ಇದಕ್ಕೆ ಇವಾಗ ನಾನು ಏನೆಲ್ಲ ಮಸಾಲಾನ ಫ್ರೈ ಮಾಡಿದ್ನೋ ಆ ಫ್ರೈ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಅದೇ ಜಾರ್ಗೆ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಚೆನ್ನಾಗಿ ಅದೆಲ್ಲ ನೀಟಾಗಿ ಹಾಕ್ಕೊಳ್ಳಿ. ನೀರು ಕೂಡ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡಿ ಜಾರ್ಗೆ ಹಾಕ್ಬೇಕಾದ್ರೆ. ನೀವೇನು ಪ್ಯಾನಲ್ಲಿ ನೀವು ಫ್ರೈ ಮಾಡಿದೋ ಅದಕ್ಕೆ ಒಂದು ಗ್ಲಾಸ್ ಇಲ್ಲ 2 ಚಿಕ್ಕದು ಟೀ ಗ್ಲಾಸಷ್ಟು 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನೇ ಮಿಕ್ಸ್ ಮಾಡಿ ಹಾಕಿ ನೀರು. ಏಕೆಂದರೆ ಅದರಲ್ಲಿ ಮಸಾಲೆ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಹಾಕಿ ಗಟ್ಟಿಯಾಗಿ ರುಬ್ಕೊಳ್ಳಿ. ತುಂಬ ನೀರು ಹಾಕ್ಬಿಟ್ರೆ ಬದನೆಕಾಯಿ ಅದ್ದಿ ಹಾಕೋದಕ್ಕೆ ಆಗೋದಿಲ್ಲ. ಬದನೆಕಾಯಿ ಒಳಗಡೆ ಹೋಗಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಮಸಾಲ. ಅದಾದಮೇಲೆ ನೋಡಿ ಸ್ಟವ್ ಮೇಲೆ ನಾನು ಕುಕ್ಕರ್ ಇಟ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಬಾಣಲೆಯಲ್ಲಿ ಕೂಡ ಮಾಡ್ಬೋದು, ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಆ ಕುಕ್ಕರ್ಗೆ ಒಂದು 7-8 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಹಾಕ್ಕೊಳ್ಳಿ. ನಾನು ಇಂಗು ಮಿಸ್ ಆಗಿದೆ ಹಾಕೋದು, ನೀವು ಹಾಕ್ಕೊಳ್ಳಿ. ಮತ್ತು ಇದಕ್ಕೆ
ಕರ್ಬೇವಿನ ಸೊಪ್ಪು ಇದ್ದರೆ ಕೂಡ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಕರ್ಬೇವಿನ ಸೊಪ್ಪು ನನ್ನ ಹತ್ರ ಇದ್ದಿದ್ದೆ 2 ಕಡ್ಡಿ, ಅದು ಆಲ್ರೆಡಿ ನಾನು ಫ್ರೈ ಮಾಡಬೇಕಾದ್ರೆ ಮಸಾಲ ಫ್ರೈಗೆ ಹಾಕ್ಬಿಟ್ಟಿದ್ದೆ. ಇವಾಗ ಅದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ ಬದನೆಕಾಯಿನ ನಾನು ಒಂದೊಂದೇ ತೊಗೊಂಡು ನಾನು ಕೈಗೆ ಮೊದಲೇ ತುಂಬಿಟ್ಟಿಲ್ಲ, ನಾನು ಒಂದೊಂದೇ ನಾನು ಏನು ಜಾರ್ ಇದೆಯೋ ಆ ಜಾರಿಗೆ ಇರ್ತದೆ ನೋಡಿ, ಅದ್ದಿ ಹಾಕ್ತಾಯಿದ್ದೀನಿ. ಅದನ್ನು ಚೆನ್ನಾಗಿ ಪ್ರೆಸ್ ಮಾಡಿದಾಗ ಮಧ್ಯದಲ್ಲಿ ಬ್ಲೇಡಿಂಗ್ ಪ್ರೆಸ್ ಮಾಡಿದಾಗ ಅಗಲ ಆಗುತ್ತೆ. ಆವಾಗ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೋಗುತ್ತೆ. ಚೆನ್ನಾಗಿ ಅದ್ದಿ ಹಾಕ್ತಾಯಿದ್ದೀನಿ. ಎಲ್ಲ ಈ ಥರ ಕೂಡ ಟ್ರೈ ಮಾಡಿ ನೋಡಿ. ಕೈಯಲ್ಲಿ ತುಂಬಿ ಮೊದಲೇ ಇಕ್ಕಿ ಹಾಕೋದ್ರಿಂದ ಈ ಥರ ಹಾಕೋದ್ರಿಂದ ಚೆನ್ನಾಗಿ ಒಳಗಡೆ ಎಲ್ಲ ಬದನೆಕಾಯಿ ಒಳಗಡೆ ಎಲ್ಲ ಮಸಾಲೆ ಎಲ್ಲ ಹೋಗುತ್ತೆ. ಎಲ್ಲ ಹೀಗೆ ಥರನೇ ನಾನು ಎಲ್ಲ ಮಾಡ್ಕೊತಾನೆ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ ಅಷ್ಟೇ. ನಾವು ಕೆಲ್ಸಕ್ಕೆ ಹೋಗಿ ಬರೋದ್ರಿಂದ ಈ ಕುಕ್ಕರ್ ಬೇಗ ಯೂಸ್ ಆಗುತ್ತೆ. ಅದೇ ಬಾಣಲೆಯಲ್ಲಿ ಮಾಡಿದ್ರೆ ಸ್ವಲ್ಪ ಅಗಲ ಇರೋ ಬಾಣಲೆಯಲ್ಲಿ ಮಾಡೋದು ಅಷ್ಟೇ ಟೈಮ್ ತೊಗೊಂಡು ಒಂದು 10ರಿಂದ 15 ನಿಮಿಷದಲ್ಲಿ ಬೇಗ ಆಗೋಗುತ್ತೆ ಸಾಂಬಾರಿದು. ಮಸಾಲ ರೆಡಿ ಮಾಡ್ಕೊಂಬಿಟ್ರೆ 10 ನಿಮಿಷ 10ರಿಂದ 15 ನಿಮಿಷ ಅಷ್ಟೇ, ಇದು ಸಾಕಾಗುತ್ತೆ ನೋಡಿ. ಇದೆಲ್ಲ ಆಗಿತ್ತು. ನಾನೆಲ್ಲ ಬದನೆಕಾಯಿ ಎಲ್ಲ ಮಸಾಲೆ ಎಲ್ಲ ತುಂಬಿ ಹಾಕಿದ್ದೀನಿ. ಇರೋ ಮಸಾಲಾನ ನಾನು ಅದರೊಳಗಡೆ ಹಾಕಿ ಸ್ವಲ್ಪ ಒಂದೆರಡು ನಿಮಿಷ ಅಷ್ಟು ಇದನ್ನು ಮುಚ್ಚಿಕ್ತಾಯಿದ್ದೀನಿ. 1-2 ನಿಮಿಷ ನಾನು ಕ್ಲೋಸ್ ಮಾಡಿದ್ದೀನಿ, ಯಾಕೆಂದರೆ ಮಸಾಲೆ ಎಲ್ಲ ಅದಕ್ಕೆ ಹಿಡೀಲಿ ಅಂತ ಅಂದ್ಬಿಟ್ಟು ಬದನೆಕಾಯಿಗೆ ಅಂತ. ನೋಡಿ ಆಗಿದೆ. ಜಾಸ್ತಿ ಹೊತ್ತು ತುಂಬ ದೊಡ್ಡ ಫ್ಲೇಮಲ್ಲಿ ಇಕ್ಬೇಡಿ, ಯಾಕೆಂದರೆ ಸಣ್ಣ ಫ್ಲೇಮಲ್ಲೇ ಅದು ಇಡಿ, ಇಲ್ಲಾಂದರೆ ಕೆಳಗಡೆ ಎಲ್ಲ ಮಸಾಲ ಎಲ್ಲ ಹಾಗೆ ತಳ ಇಟ್ಕೊಂಡ್ಬಿಡುತ್ತೆ. ನೀರು ಕೂಡ ಅಷ್ಟೇ, ನಾನು 1-2 ಗ್ಲಾಸ್ ನೀರು ಹಾಕ್ಕೊತೀನಿ, ಚಿಕ್ಕ ಗ್ಲಾಸಲ್ಲಿ ಹಾಕ್ಕೊಂಡು ಅದಕ್ಕೆ ಹಾಕ್ಕೊತಾಯಿದ್ದೀನಿ. ನಿಮಗೆ ಎಷ್ಟು ಬೇಕೋ ನೀರು, ಯಾವ ಥರ ಮಂದ ಬೇಕೋ ತೆಳು ಬೇಕೋ ಆ ಥರ ಹಾಕ್ಕೊಂಡು ಮಾಡ್ಕೊಳ್ಳಿ. ಉಪ್ಪು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಒಂದು ವಿಜಿಲ್ಗೆ ಕೂಗಿಸ್ತಾ ಇದ್ದೀನಿ. ಒಂದು ವಿಜಿಲ್ ಕೂಗಿದ ತಕ್ಷಣ ನೋಡಿ, ಇವಾಗ ಒಂದು ವಿಜಿಲ್ ಆಗಿದೆ. ನಾನು ತೆಗಿತಾ ಇದ್ದೀನಿ ಹೇಗಾಗಿದೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಲ್ಲ ಮಂದಕ್ಕಾಗಿದೆ. ನೀರು ಕೂಡ ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ನೀರು ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಮಂದ ಇದ್ದರೆ ಇದು ಚೆನ್ನಾಗಿರುತ್ತೆ. ತೆಳುವುದು ಅಷ್ಟು ಚೆನ್ನಾಗಿ ಬರಲ್ಲ. ನಾನು ಮಾಡೋದು ಸ್ವಲ್ಪ ಮಂದಕ್ಕೆ ಮಾಡ್ತೀನಿ. ಇದೇನಿಲ್ಲ ಅನ್ನೋದು ಒಂದು 5ರಿಂದ 6 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇದನ್ನು ನಿಮಗೆ ಚಪಾತಿಗೂ ಚೆನ್ನಾಗಿರುತ್ತೆ, ಪರೋಟಾಗೂ ಚೆನ್ನಾಗಿರುತ್ತೆ, ಅನ್ನಗೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಂಬಿನೇಷನ್ನು ಏನು ಅದಕ್ಕೆ ಆಗಬೇಕು ಅಂತ ಏನಿಲ್ಲ, ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ.